ನಾವೇ ನಮಸ್ಕಾರ, ಶರಣು ಹಡ್ಬಿದೆ. ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಸುತ್ತೂರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುತ್ತೂರಲ್ಲಿ ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ, ಸುತ್ತೂರು ಜಾತ್ರೆ ನಡೀತಾ ಇದೆ. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಾನು ನೋಡೋಣ ಅಂತ ಹೊರಟಿದ್ದೀನಿ. ಜೊತೆಗೆ ನಾನು ಒಬ್ಬನೇ ಎಲ್ಲಿಗೆ ಹೋಗೋದು, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಮತ್ತು ಅಲ್ಲಿರೋ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದನ್ನು ನೋಡೋಣ, ಏನಪ್ಪ ಅದಲ್ಲ ಅಂತ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ನಮ್ಮ ಕಡೆಯವರೇ ನಾಟಿ ಸೇರೋಣ ಪ್ರಬಲಿಂಗಲಿಲ್ಲ ಅವರು ಒಂದು ಆಟ ಒಂದು ಎಷ್ಟು ಗಂಟೆ ಶೋ 10 ಗಂಟೆಗೆ ಆಗ್ತಿದ್ದಂಗೆ ನಮ್ಮನ್ನೆಲ್ಲ ಸ್ವಾಗತ ಮಾಡೋಕ್ಕೆ ಕಲರ್ಫುಲ್ ಲೈಟ್ ಹಾಕಿದರು. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಅದು ಸೆಕೆಂಡ್ಗೂ ಅದ್ರ ಕಲರ್ ಚೇಂಜ್ ಮಾಡ್ತಿದ್ದಂಗೆ ನೋಡ್ತಾನೆ ಇರಬೇಕು ಅನಿಸ್ತಿತ್ತು. ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಒಳಗಡೆ ತುಂಬ ರಶ್ ಇತ್ತು, ತುಂಬ ರಶ್ ಇತ್ತು. ಜೊತೆಗೆ ತುಂಬ ಕಡೆ ಹಲವಾರು ಆ್ಯಕ್ಟಿವಿಟೀಸ್ ನಡೀತಾಯಿತ್ತು. ಕೆಲವು ಕಡೆ ನಾಟಕ ನಡೀತಾಯಿತ್ತು, ಕೆಲವು ಕಡೆ ಡ್ಯಾನ್ಸ್ ನಡೀತಾಯಿತ್ತು. ಆ ಥರ ಒಂದೊಂದು ಜಾಗಗಳು ನೋಡ್ತಾನೆ ಇರಬೇಕು ಅನಿಸ್ತಾಯಿತ್ತು. ಅಲ್ಲಿ ಬುದ್ಧಿಯವ್ರು ನೋಡಿ ತುಂಬ ಖುಷಿ ಆಯಿತು. ಆವಾಗ ಎಡ್ಬಿದ್ದು ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೇದು ಮಾಡಲಪ್ಪ ಅಂತ ಕೇಳಿಕೊಂಡು ನೆಕ್ಸ್ಟು ನಾವು ದೇವಸ್ಥಾನದಲ್ಲಿ ಹೋಗೋದು. ಒಳಗಡೆ ಹೋಗ್ತಿದ್ದಂಗೆ ಅಲಂಕಾರ ನೋಡಿ ಫುಲ್ಲು ಸುಸ್ತಾಯಿತು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ಸೂಪರ್ ಡೂಪರ್ ಆಗಿತ್ತು. ನೋಡ್ತಾನೆ ಇರಬೇಕು ಅನಿಸ್ತು. ಆ ಥರ ಇತ್ತು ಅಲಂಕಾರ ನೋಡಿ. 2 ನಿಮಿಷ ಸುಮ್ಮನಾದೆ. ಈಗ ನಾವು ಹೋಗ್ತಾ ಇರೋ ಜಾಗ ಊಟದ ವ್ಯವಸ್ಥೆ ಮಾಡಿರೋ ಜಾಗ. ಊಟ, ಅಡುಗೆ ಯಾವ ಥರ ತಯಾರು ಮಾಡ್ತಾರೆ, ಎಷ್ಟೆಷ್ಟು ಕ್ವಾಂಟಿಟಿಲಿ ತಯಾರು ಮಾಡ್ತಾರೆ ಅಂತ ನೋಡೋಕ್ಕೆ ಹೋಗ್ತಾಯಿದ್ವಿ. ನಮ್ಮ ಶಿಷ್ಯ ಫುಲ್ ಖುಷಿಯಾಗಿದ್ದ ಎಲ್ಲ ನೋಡೋಕ್ಕೆ. ಇವಾಗ ನಮ್ಮನ್ನ ನಾವಿಗೇಟ್ ಮಾಡ್ತಾಯಿದ್ದ. ಜೊತೆಗೆ ಇಲ್ಲೆಲ್ಲ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ವೆರೈಟೀಸ್ ಆಫ್ ತರಕಾರಿಗಳು. ಆಮೇಲೆ ರೈತರೆಲ್ಲ ಇಲ್ಲಿ ಬಂದು ಅವರು ಬೆಳೆದಿರೋ ತರಕಾರಿಗಳು, ಹಣ್ಣು ಹಂಪಲುಗಳನ್ನ ಇಲ್ಲಿ ದಾಸೋಹಕ್ಕೋಸ್ಕರ ಕೊಡ್ತಾರೆ. ಅದನ್ನು ನೋಡ್ತಾಯಿದ್ರೆ ಯಾವುದೋ RMC ಆರ್ಡ್ ಬಂದಿರೋ ಥರ ಫೀಲ್ ಆಗ್ತಿತ್ತು. ಹೋಗ್ತಾ ಇದ್ದೀನಿ ಈಗ. ಶಿವಮೊಗ್ಗ ಇದೆಲ್ಲ ಇವತ್ತು ಅಡುಗೆಗೆ ರೆಡಿ ಆಗ್ತಾ ಇರೋದು. ಇದೆಲ್ಲ ರೈತರು ಬಂದು ಎಲ್ಲ ಕೊಟ್ಟಿರೋದು. ಅನ್ನದ ಪಾತ್ರೆಗಳು ನೋಡ್ತಾ ಇದ್ರೆ ಒಂದು ಚಿಕ್ಕದು ಸ್ವಿಮ್ಮಿಂಗ್ ಪೂಲ್ ಥರ ಇತ್ತು, ಅಷ್ಟು ದೊಡ್ಡದಾಗಿತ್ತು. ಈ 1-2 ವರ್ಷ 3 ವರ್ಷದ ಮಕ್ಕಳನ್ನ ಅಲ್ಲಿ ಬಿಟ್ಟರೆ ಆರಾಮಾಗಿ ಈಜು ಹೊಡಿತಾರೆ, ಅಷ್ಟು ದೊಡ್ಡದಾಗಿತ್ತು.
ಎಷ್ಟು ಪಾತ್ರೆ ಇಟ್ಟಿದ್ರು, ಎಷ್ಟು ಪಾತ್ರೆಯಲ್ಲಿ ಅನ್ನ ಆಗ್ತಿತ್ತು, ಒಂದರಲ್ಲಿ ಪಾಯಸ ಆಗ್ತಿತ್ತು, ಇನ್ನೊಂದರಲ್ಲಿ ಸಾಂಬಾರು ಆಗ್ತಿತ್ತು, ಇನ್ನೊಂದರಲ್ಲಿ ರಸಮ್ ಆಗ್ತಿತ್ತು. ವೆರೈಟೀಸ್ ಆಫ್ ಫುಡ್ಗಳು ರೆಡಿ ಆಗ್ತಾಯಿತ್ತು. ಅದು ಬೆಲ್ಲ ಅಂತೂ ಬಕೆಟಲ್ಲಿ ಇತ್ತು. ಸೊ ಇದನ್ನು ಬಕೆಟ್ ಬೆಲ್ಲ ಅಂತಾರಂತೆ, ನನಗೂ ಗೊತ್ತಿರಲಿಲ್ಲ. ನೋಡಿದ್ರೆ ಖುಷಿ ಆಯಿತು, ಯಾಕಂದರೆ ಅಷ್ಟು ದೊಡ್ಡದು ಬೆಲ್ಲದ ಅಚ್ಚುಗಳು. ಹಣ್ಣನ್ನೆಲ್ಲ ತೊಗೊಂಡೋಗೋಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆಟೋಗಳು ಯೂಸ್ ಮಾಡ್ತಾಯಿದ್ರು. ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ದೊಡ್ಡದಿದೆ ದಾಸೋಹದ ಜಾಗ ಅಂತ. ಈ ಕಡೆಯಿಂದ ಆ ಕಡೆಗೆ ಅನ್ನ, ಸಾಂಬಾರು ಮತ್ತು ರಸಮ್ನೆಲ್ಲ ಆಟೋದಲ್ಲಿ ತೊಗೊಂಡೋಗ್ತಾಯಿದ್ರು. ಊಟಕ್ಕೆ ಕೂರೋ ಜಾಗ ನೋಡಿ ಖುಷಿ ಆಯಿತು. ಅಷ್ಟು ಕರೆಕ್ಟಾಗಿ ನೀಟಾಗಿ ಆರ್ಗನೈಸ್ ಮಾಡಿದರು. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಣಕ್ಕೆ ಕೂತ್ಕೊಳ್ಳೋಕ್ಕೆ ತುಂಬ ಜಾಗ ಮಾಡಿದರು. ಇದು ಒಂದು ಸ್ಪೆಷಲ್ ಎಂಟ್ರಿ, ಅಂದರೆ ಕೆಲವ್ರಿಗೆ ಮಾತ್ರ ಇಲ್ಲಿ ಅಲೋ ಮಾಡ್ತಾರೆ, ಅಂದರೆ ಪಾಸ್ ಇರೋರಿಗೆ ಅಥವಾ ಇದರಲ್ಲಿ ವಾಲಂಟಿಯರ್ಸ್ಗೆ. ಸೀಟ್ ಹುಡುಕ್ತಾ ಇದ್ದೀರಾ? ಎಲ್ಲಿದೆ ನೋಡಿ ಆಕ್ರಮಣ. ಇಲ್ಲಿ ಕೂತ್ಕೊಳ್ಳಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಅದಕ್ಕೆ ಲಕಾರ ಅಂತ ಒಂದು ಸೀಟ್ ಹಿಡ್ಕೊಂಡು ತಟ್ಟೆ ತಗೊಂಡು ಕೂತ್ಕೊಂಡೆ. ಪಾಯಸ ಜೊತೆಗೆ ಬೂಂದಿ, ಉಪ್ಪಿನಕಾಯಿ, ಕೂಟು ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಜೈ ಅಂತ ಸರಿ ಹೀಗೆ ಬಾರಿಸ್ದೆ. ಊಟ ಆದಮೇಲೆ ನಾವೇ ಪಾತ್ರೆ ತೊಳಿಬೇಕು. ಇಲ್ಲೊಂದೇನು ಖುಷಿ ಅಂದರೆ ನಾವು ತಿಂದಿರೋ ತಟ್ಟೆ ನಾವೇ ತೊಳಿಬೇಕು. ಮಾತ್ರ ತೊಳೆಯೋದಲ್ಲ, ನೀಟಾಗಿ ತೊಳಿಬೇಕು. ಯಾಕಂದರೆ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಅಲ್ಲೊಬ್ಬರು ಕೂರಿಸಿರ್ತಾರೆ. ಅವರು ತಟ್ಟೆನ ಚೆಕ್ ಮಾಡಿ ನೋಡ್ತಾರೆ. ಅಕಸ್ಮಾತ್ ನೀಟಾಗಿ ಕ್ಲೀನ್ ಆಗಿಲ್ಲ ಅಂದರೆ ತಿರ್ಗಿ ವಾಪಸ್ಸು ತೊಳೆಯೋಕ್ಕೆ ಕಳಿಸ್ತಾರೆ. ಸೊ ಅದಕ್ಕೆ ತೊಳೆಯೋಕ್ಕೆ ಮುಂಚೆ, ತೊಗೊಂಡೋಗಿ ಕೊಡೋಕ್ಕೆ ಮುಂಚೆ ಒಂದ್ಸತಿ ಕ್ವಾಲಿಟಿ ಚೆಕ್ ಮಾಡಿ. ಯಾಕಂದರೆ ನಂದು 2 ಸತಿ ರಿಜೆಕ್ಟ್ ಆಯಿತು ತಟ್ಟೆ. ಯಾಕಂದರೆ ಮನೇಲಿ ತಟ್ಟೆ ತೊಳೆದು ರೂಢಿ ಇಲ್ವಲ್ಲ, ಅದಕ್ಕೋಸ್ಕರ. ಬಿಟ್ಟರೆ ಇಷ್ಟು ದೊಡ್ಡದು ಊಟ ಎಲ್ಲೂ ನೋಡಿರಲಿಲ್ಲ, ಊಟ ಹಾಕೋದು. ಸೊ ಇವತ್ತು ನೋಡಿ ಖುಷಿ ಆಗ್ತಾಯಿದೆ. ಇದು ಒಂದು ಪಾರ್ಟು. ಇದೇ ಥರ ತುಂಬ ಮುಂದೆ ತುಂಬ ಜಾಗಗಳಿದೆ, ಅಲ್ಲೆಲ್ಲ ಊಟ ಹಾಕ್ತಾಯಿದ್ದಾರೆ. ಊಟ ಆದಮೇಲೆ ನಾವೇ ಸುತ್ತೂರು ಜಾತ್ರೆಯಲ್ಲಿ ಇಲ್ಲೆಲ್ಲ ಕ್ರೌಡ್ ಜಾಸ್ತಿ ಆದರೆ ಮತ್ತು ಸ್ಟ್ಯಾಂಡಿಂಗಲ್ಲಿ ಊಟ ತಟ್ಟೆ ತೊಗೊಂಡು ನಾವೇ ಹೋದರೆ ಅಲ್ಲಿ ಊಟ ಬಡಿಸ್ತಾರೆ. ಕ್ಯೂವಲ್ಲಿ ನಿಂತ್ಕೊಂಡು. ಕ್ಯೂ ಮಿಸ್ ಆಗಬಾರ್ದು ಅಂತ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ, ಬಾರಿಗೇಟ್ ಹಾಕಿ. ಸೊ ಇದು ಚೆನ್ನಾಗಿದೆ ಸಿಸ್ಟಮ್ ಎಲ್ಲ. ಖುಷಿ ಆಯಿತು. ಯಾಕಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಖಾಲಿ ಆಗ್ಬಿಡುತ್ತೆ ಅನ್ನೋದೆಲ್ಲ ಯೋಚನೆ ಇರಲ್ಲ. ಯಾಕಂದರೆ ಅಷ್ಟು ತುಂಬ ಫುಡ್ಗಳಿದೆ ಸರ್ಪ್ಲಸ್ ಆಗಿ. ಜೊತೆಗೆ ಏನಂದರೆ ಆರ್ಗನೈಸ್ ಆಗಿರೋದನ್ನು ನೀಟಾಗಿ ಬಂದು ಕ್ಯೂವಲ್ಲಿ ಬಂದು ಏನು ಬೇಕಾದ್ರೆ ಹಾಕ್ಸ್ಕೊಬೋದು, ಎಷ್ಟು ಸತಿ ಬೇಕಾದ್ರೆ ಹಾಕ್ಸ್ಕೊಬೋದು. ಅನ್ನ, ಸಾಂಬಾರು, ರಸಮ್ಮು, ಜೊತೆಗೆ ಮೊಸರಂತೂ ಸೂಪರಾಗಿತ್ತು. ಮೊಸರಲ್ಲ, ಮಜ್ಜಿಗೆ ಸೂಪರಾಗಿತ್ತು. ಆ ಟೇಸ್ಟೇ ಬೇರೆ. ಯಾವರಿಂದ ಬಂದಿರೋದು? ಮಾದೇನಹಳ್ಳಿನ. ಪ್ರತಿ ದಿವಸ ಬರ್ತಾ ಇದ್ದೀರಾ? ನಿಮ್ಮ ಡ್ಯೂಟಿನಾ?
ಎಲ್ಲ ಊಟ ಬಡಿಸ್ತಾ ಇದ್ದಾರೆ ಎಲ್ಲ ಮಕ್ಕಳು. ಅಂದರೆ ಎಲ್ಲ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇಲ್ಲಿರೋದು. ಸ್ಟೂಡೆಂಟ್ಗಳೇ ಎಲ್ಲ ಊಟ ಎಲ್ಲ ಬಡಿಸೋದು, ತುಂಬ ಕೆಲಸ ಸ್ಟೂಡೆಂಟ್ಗಳೇ ಮಾಡೋದು. ಕಾಲೇಜ್ ಮಕ್ಕಳಿಗೆಲ್ಲ NCC ಕೆಡೆಟ್ಗಳಿಗೆಲ್ಲ ಫುಲ್ ಅಧಿಕಾರ ಕೊಟ್ಟಿದ್ದರು. ಅವರು ಫೋಟೋ ತೆಗಿಬೇಡಿ, ವಿಡಿಯೋ ತೆಗಿಬೇಡಿ, ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಹಿಂಗೋಗಿ ಹಂಗೋಗಿ ಅಂತ ಫುಲ್ ಡಾಮಿನೇಟಾಗಿ ಹೇಳ್ತಾಯಿದ್ರು. ನಮಗೆ ನಮ್ಮ ಕಾಲೇಜ್ ಟೈಮ್ ಜ್ಞಾಪಕ ಬಂತು. ಬಕೆಟ್ ಬೆಲ್ಲ ಅಂತ ನಾನು ಜೀವನದಲ್ಲಿ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಖುಷಿ ಆಯಿತು, ಆಶ್ಚರ್ಯನೂ ಆಯಿತು, ಇಷ್ಟು ದೊಡ್ಡದಾಗಿರುತ್ತೆ ಬೆಲ್ಲ ಅಂತ. ಸೊ ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವಲೆಸ್ ಡೇ. ಇದೇ ಥರ ಹೊಸ ವೀಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಇಂಟಿಮೇಷನ್ ಸಿಗುತ್ತೆ. ನಿಮ್ದೊಂದು ಶೇರು ಮತ್ತು ಲೈಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ಹೊಸ ವೀಡಿಯೋ ತರೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.